ನಮಸ್ಕಾರ ಸ್ನೇಹಿತರೆ, ನೀವೆಲ್ರಿಗೂ ಅನ್ಸಿಂಟು 99 ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಮಾಡೋದು ಉದ್ದೇಶ ನಿಮಗೆ ಒಂದು ಮಾಹಿತಿ ಕೊಡಬೇಕಾಗಿತ್ತು ಕೇಸ್ ಸ್ಟಡಿ ಬಗ್ಗೆ ವಿತ್ ಪ್ರೂಫ್. ನಮ್ಮ ಒಬ್ಬರು ಕಸ್ಟಮರು, ನನ್ನ ಕ್ಲೈಂಟು, ಅವ್ರ ಹೆಸರು ರಾಜೇಶ್ವರಿ. ನಾನು ಲಾಸ್ಟ್ ಇಯರು 2-3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕೇಸ್ ಬಗ್ಗೆ, ಟೆಸ್ಟಿಮೋನಿಯಲ್ಲು. ರಾಜೇಶ್ವರಿ ಮತ್ತು ಅವ್ರ ಹಸ್ಬೆಂಡು ಆ ವಿಡಿಯೋ ಟೆಸ್ಟಿಮೋನಿಯಲಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಹೇಳಿದ್ದಾರೆ. ದಯವಿಟ್ಟು ಅದು ಹೋಗಿ ನೋಡಿ. ಅದು ಹಿಂದಿ ಚಾನಲ್ನಲ್ಲಿ ಇದೆ, ಇದು ಕನ್ನಡ ಚಾನಲ್ನಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ನನಗೆ ಕೇಸ್ ಬಂತು. ಆ ಕೇಸ್ ಸ್ಟಡಿ ಮಾಡುವಾಗ ನಾನು ಅವ್ರಿಗೆ 3 ರಿಕ್ವೈರ್ಮೆಂಟ್ ಕೇಳಿದ್ದೆ. ಒಂದು ಬಂದು ಮನೆ ಲೊಕೇಶನ್ನು, GPS ಲೊಕೇಶನ್ನು. ಎರಡನೇದು ಅವ್ರ ಮನೆಯದು ಹ್ಯಾಂಡ್ ಸ್ಕೆಚ್ ಅಥವಾ ಆರ್ಕಿಟೆಕ್ಟ್ ಪ್ಲ್ಯಾನ್. ಮೂರನೇದು ಸ್ಲೋ ಮೂವಿಂಗ್ ವಿಡಿಯೋ. ಜನರಲಿ ನನಗೆ ಯಾಕೆ ಕೇಸ್ ಬಂದ್ರೂ ಫಸ್ಟ್ ಐ ರಿಲೇಟ್ ಟು ವಾಸ್ತು ಏನಾದ್ರು ಇಶ್ಯೂ ಇದೆಯಾ ಅಥವಾ ಅವ್ರ ಜಾತಕದಲ್ಲಿ ಏನಾದ್ರು ಇಶ್ಯೂ ಇದೆಯಾ. ಫಸ್ಟ್ ನಾನು ನೋಡೋದೆ ವಾಸ್ತು ಬಗ್ಗೆ, ನಾನು ಲೇಟರ್ ಐ ಕಮ್ ಟು ಜಾತಕಕ್ಕೆ ನಾನು ಬರ್ತೀನಿ. ಸೊ ಇದು ನನಗೆ 3 ಅವ್ರ ನಾನು ರಿಕ್ವೈರ್ಮೆಂಟ್ ಏನು ಹೇಳಿದ್ದೆ ಅವ್ರು ನನಗೆ ಕಳಿಸಿದ್ರು. ಕೇಸ್ ಸ್ಟಡಿ ಮಾಡುವಾಗ ಅವ್ರು ಏನು ಇಶ್ಯೂಗೆ ನನಗೆ ಬಂದಿದ್ರು ಆ ಇಶ್ಯೂ ಅಂತೂ ಆ ಕೇಸ್ ಸ್ಟಡಿನಲ್ಲಿ ನನಗೆಲ್ಲೂ ಕಾಣಿಲ್ಲ. ಆದರೆ ಒಂದು ಮೇಜರ್ ಇಶ್ಯೂ ಆ ಕೇಸಿಂದ ನನಗೆ ದೃಷ್ಟಿ ಬೀಳ್ತು. ನಾನು ಅವ್ರಿಗೆ ಹೇಳ್ದಮ್ಮ ಬನ್ನಿ, ನಾನು ನಿಮಗೆ ಮಾತಾಡಬೇಕಾಗಿದೆ. ಅವ್ರು ಬರುವಾಗ ಅಕಾರ್ಡಿಂಗ್ ಟು ಮೈ ಸ್ಟಡಿ ನಾನು ಅವ್ರಿಗೆ ಹೇಳ್ದೆ, ಅಮ್ಮ ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 7 ವರ್ಷ ಆಗಿದೆ ಸರ್ ನನಗೆ ಈ ಮನೆಯಲ್ಲಿ ಇದ್ದು. ಅಮ್ಮ ಈ ಮನೆಯಲ್ಲಿ ಇದ್ದರೆ ನಿಮಗೆ ಕ್ಯಾನ್ಸರ್ ಬಂದ್ಬಿಡುತ್ತಮ್ಮ ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ರು, ಅಣ್ಣ ನನಗೆ ಆಲ್ರೆಡಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ, 3 ವರ್ಷ ಆಯಿತು. ನಾನು 5 ಲಕ್ಷ ರೂಪಾಯಿ ಸಾಲ ತೊಗೊಂಡು ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ 15 ದಿವಸದಲ್ಲಿ ಕೀಮೋಥೆರಪಿ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ ಅವ್ರು ನನಗೆ ಹೇಳಿದ್ದಾರೆ ಕೀಮೋಥೆರಪಿಗೆ. ನಾನು ಅವ್ರಿಗೆ ಹೇಳಿದೆ, ಅಮ್ಮ ನೀವೇನು ಕೇಸಿಗೆ ಬಂದಿದ್ದೀರೋ ಆ ಕೇಸ್ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ನಾನು ನಿಮ್ದು ಏನು ಈಗ ಸದ್ಯಕ್ಕೆ ರೋಗ ಇದೆ, ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರ್ ಇದೆ, ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನಾದ್ರು ಅಭ್ಯಂತರ? ಇಲ್ಲ ಅಣ್ಣ, ನನಗೇನಿಲ್ಲ, ನನ್ನ ಜೀವತ್ನವಾಗಿ ನಾನು ಉಳಿತೀನೋ ನನಗೆ ಭರವಸೆ ಇಲ್ಲ. ಈ ಸಮಯದಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರೆ, ಡೆಫಿನೆಟ್ ಆಗಿ ನಾನು ಟ್ರೀಟ್ಮೆಂಟ್ ತೊಗೊತೀನಿ. ನಾನು ಹೇಳ್ದೆ, ಅಮ್ಮ ನೀವು ಎಲ್ಲಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರೋ, ಇಂಗ್ಲೀಷ್ ಮೆಡಿಸಿನ್ ಅಥವಾ ಏನೇನು ತೊಗೊತೀರೋ ಅದಕ್ಕೆ ದಯವಿಟ್ಟು ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಏನೂ ಮೆಡಿಸಿನ್ ಕೊಡಲ್ಲ. ಮತ್ತೆ ನೀವು ಮೆಡಿಸಿನ್ ಕೊಟ್ಟಿಲ್ಲ, ಹಿಂಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ನಾನು ಹೇಳ್ದೆಮ್ಮ, ನಾನು ಮೆಡಿಸಿನ್ ಅಂತೂ ಕೊಡಲ್ಲ, ಆದರೆ ನಾನು ಏನು ಕೇಸ್ ಸ್ಟಡಿ ಮಾಡಿದ್ದೀನಿ ನನಗೆ ಹಿಂಗೆ ಅನಿಸುತ್ತೋ ನಿಮಗೆ ಸಾಲ್ವ್ ಮಾಡ್ಲಿಕ್ಕೋಸ್ಕರ ನಾನು ಆ ಥರ ನಿಮಗೆ ಗೈಡ್ ಮಾಡ್ತೀನಿ. ಆ ಗೈಡೆನ್ಸ್ ಮೇಲೆ ನೀವು ಹೋದರೆ ನೀವೇನು ಮೆಡಿಸಿನ್ ತೊಗೊಳ್ತಾ ಇದ್ದೀರಾ ಅದು ಜಲ್ದಿ ಎಫೆಕ್ಟ್ ಆಗುತ್ತೆ ಮತ್ತು ಈ ರೋಗ ಬೆಳೀತಾ ಇರೋದು ಅಲ್ಲೇ ಸ್ಟಾಪ್ ಆಗುತ್ತೆ, ಅಲ್ಲಿಂದ ರಿಡ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ರು, ಒಳ್ಳೆ ಸರ್, ಇದನ್ನು ಒಂದ್ಸತಿ ಟ್ರೈ ಮಾಡ್ಕೊಳ್ಳೋಣ. ಯಾಕೆ ಕ್ಯಾನ್ಸರ್ ಬಂದರೆ ಯಾರು ಉಳಿಯಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ನಾನು ಉಳಿಯಲ್ಲ ಅಂತ. ಬಟ್ ಸ್ಟಿಲ್ ನಾನು ಯಾವತ್ತವರೆಗೂ ನನ್ನ ಜೀವನ ಇರುತ್ತೋ ಈ ಭೂಮಿನಲ್ಲಿ ಅಷ್ಟವರೆಗೂ ನಾನು ಮೆಡಿಸಿನ್ ತೊಗೊಳ್ತಾ ಇದ್ದೀನಿ. ನನ್ನ ಮಕ್ಕಳ ಮೇಲೆ ನಾನು ಇರಬೇಕು ಅಂತ ನಾನು ತೊಗೊಳ್ತಾ ಇದ್ದೀನಿ ಮೆಡಿಸಿನು ಅಂತ ಅವ್ರಿಗೆ ಹೇಳಿದ್ರು. ಫೈನ್. ನಾನು ಅವ್ರಿಗೆ ಹೇಳಿದೆ, ಅಮ್ಮ ಫಸ್ಟು ಈ ಮನೆ ನೀವು ಖಾಲಿ ಮಾಡಬೇಕು. ನೀವು ಬೇರೆ ಮನೆ ಎಲ್ಲಿ ಹೋಗ್ತಿರೋ ದಯವಿಟ್ಟಾಗ ಆ ಮನೆಗೆ ಸೇಮ್ ನನಗೆ 3 ಲೊಕೇಶನ್ನು ಮತ್ತು ಹ್ಯಾಂಡ್ ಸ್ಕೆಚ್ಚು ಮತ್ತು ಸ್ಲೋ ಮೂವಿಂಗ್ ವಿಡಿಯೋ ನಾನು ಯಾವಾಗ ನಿಮಗೆ ಹೇಳ್ತೀನಿ ಎಸ್ ಈ ಮನೆ ಸರಿಗಿದೆಯೋ ನೀವು ಆವಾಗ ಅಲ್ಲಿ ಶಿಫ್ಟ್ ಆದಮೇಲೆ ಅದು ಬೇರೆ ಪ್ರೊಸೀಜರ್ ಇರುತ್ತೆ ನಮಗೆ ಹೇಳ್ತೀನಿ. ಅವರು ಮತ್ತು ಅವರು ಹಸ್ಬೆಂಡ್ ಇಮ್ಮಿಡಿಯೇಟ್ ಅವ್ರು ಆ್ಯಕ್ಷನ್ ತೊಗೊಂಡ್ರು. ದೇ ಶಿಫ್ಟೆಡ್ ದ ಹೌಸ್. ಮನೆ ಶಿಫ್ಟ್ ಮಾಡಿದ್ರು. ನನಗೆ ಕೋಆರ್ಡಿನೇಟ್ಸ್ ಎಲ್ಲ ಅಲ್ಲಿಂದ ಕಳಿಸಿದ್ರು. ನಾನು ಏನೇನು ಕೇಳಿದ್ದೆ ನಾನು ಓಕೆ ಅಂತ ಹೇಳಿದೆ. 2-3 ಮನೆಗಳು ಅವರು ನನಗೆ ಕಳಿಸಿದ್ರು. ನಾನು ಓಕೆ ಅಂತ ಹೇಳಿದೆ. ಶಿಫ್ಟ್ ಆದಮೇಲೆ ನಾನೇ ಪರ್ಸನಲಾಗಿ ವಿಸಿಟ್ ಮಾಡಿದೆ ಅವ್ರ ಮನೆಗೆ. ಆ ಮನೆ ಓಕೆ, ಕಂಪೇರಿಂಗ್ ಟು ಹಳೆ ಮನೆ, ಈ ಮನೆಯಲ್ಲಿ ಇಂಥ ರೋಗಗಳು ಬರಲ್ಲ. ಬೇರೆ ಸಣ್ಣ ಪುಟ್ಟ ಆಯಿತು, ಅದಕ್ಕೆ ರೆಮಿಡೀಸ್ ಸುಮಾರಿದೆ, ಆದರೆ ಅಂಥ ರೋಗಗಳು ಬರಲ್ಲ. ಅಂಥ ರೋಗಗಳಿಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ರಿಡ್ಯೂಸ್ ಆಗುತ್ತೆ ಅಂಥ ರೋಗಗಳು ಆ ಮನೆಯಲ್ಲಿ. ಸೊ ನಾನು ಅವ್ರಿಗೆ ಡೈರೆಕ್ಷನ್ಸ್ ಹೇಳಿದೆ, ಅಮ್ಮ ನೀವು ವಾಸಿ ಆಗಬೇಕಂದ್ರೆ ಈ ಕಾರ್ನರು, ಈ ಕೋಆರ್ಡಿನೇಟ್ಸ್ ಇರುತ್ತೆ, ಈ ಜಾಗದಲ್ಲಿ ನೀವು ಮಲಗಬೇಕು. ನಾನು ಪರ್ಸನಲಿ ಅವ್ರ ಮನೆಗೆ ಹೋಗಿದ್ದೆ, ಆವಾಗ ಹೇಳಿದೆ ಆ ಜಾಗ ತೋರಿಸಿ, ನೀವು ಈ ಜಾಗದಲ್ಲಿ ಇಲ್ಲಿ ನೀವು ಮಲಗಬೇಕು. 15 ಡೇಸ್ ಈ ಜಾಗ, 15 ಡೇಸ್ ಈ ಜಾಗ, 15 ಡೇಸ್ ಈ ಜಾಗ, ತಲೆ ಈ ಕಡೆ ಇರಬೇಕು, ಕಾಲು ಈ ಕಡೆ ಇರಬೇಕಂತ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಉತ್ತರ, ಸೌತ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲಿ ಬರಬೇಕಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ಥರ ಆಯಿತು. ನಾನು ಹೆಂಗೆ ಹೇಳ್ದೆ ಹಂಗೇ ಫಾಲೋ ಮಾಡ್ಕೊಂಡಿದ್ರು. ಡಾಕ್ಟರ್ಸ್ ಅವ್ರಿಗೆ 15 ಡೇಸು ಅವ್ರಿಗೆ ಕೀಮೋಥೆರಪಿ ಮಾಡೋಕ್ಕೆ ಅವ್ರಿಗೆ ಹೇಳಿದರು. ಫಸ್ಟ್ ಸ್ಟೇಜು ಕೀಮೋಥೆರಪಿ ವಾಸ್ ಸ್ಟಾಪ್ಡ್. ಡಾಕ್ಟರ್ ಕೀಮೋಥೆರಪಿ ಮಾಡೋ ಮುಂಚೆ ಅವರು ಸುಮಾರು ಟೆಸ್ಟ್ಗಳು ಮಾಡ್ತಾರೆ. ಆ ಟೆಸ್ಟ್ನಲ್ಲಿ ಅವ್ರಿಗೆ ನೆಗೆಟಿವ್ ಬಂತು. ಸದ್ಯಕ್ಕೆ ಕೀಮೋಥೆರಪಿ ಬೇಡ, ನೆಕ್ಸ್ಟ್ ಮಂತ್ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿದ್ರು. ಅವ್ರು ನನಗೆ ಫೋನ್ ಮಾಡಿದ್ರೋಣ, ಈ ಥರ ಆಯಿತು. ದಿಸ್ ಈಸ್ ಯುವರ್ ಫಸ್ಟ್ ಸಕ್ಸಸ್.
ನೆಕ್ಸ್ಟ್ ಮಂತ್ ನಿಮಗೂ ಕಿಮೋಥೆರಪಿ ಆಗಲ್ಲ. ಡೆಫಿನೆಟ್ ಆಗಿ ನಿಮ್ಮದು WBC ಏನಿರುತ್ತೋ ಅವ್ರಿಗೆ WBC ಬಂದು 3 ಲಕ್ಷ ಚಿಲ್ಲರೆ ಇತ್ತು. ಅವ್ರು ನನಗೆ ಯಾವಾಗ ಅವ್ರು ಬಂದರು, ನಾನು ನಿಮಗೆ ಸ್ಕ್ರೀನ್ ಮೇಲೆ ಇವ್ರದ್ದು ರಿಪೋರ್ಟ್ ಹಾಕ್ತಾ ಇದ್ದೀನಿ, 3 lakhs ಪ್ಲಸ್ ಇತ್ತು. ಸೊ ಸೆಕೆಂಡ್ ಮಂತಿಂದ 4,000, ಥರ್ಡ್ ಮಂತಿಂದ 20,000, ಈ ಥರ WBC ಡೌನ್ ಆಗ್ತಾ 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 ಕಿಮೋಥೆರಪಿ ಅಂತ ಒಂದು ಅವ್ರಿಗೆ ಆಗಲಿಲ್ಲ. 3 ಲಕ್ಷ ಏನು ರೇಸ್ ಆಗಿತ್ತು WBC, ಆ ರೆಡ್ಯೂಸ್ ಆಗ್ತಾ 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 ಒಂದೂವರೆ ತಿಂಗಳು ಮುಂಚಿತವಾಗಿ ನನಗೆ ಫೋನ್ ಮಾಡಿದವ್ರೆ, ಸದ್ಯಕ್ಕೆ ಇಲ್ಲ ಅವ್ರು ಹೇಳಿದ್ದಾರೆ. ಫೋನ್ ಮಾಡಿ, ಅಣ್ಣ ಇದು ನನ್ನ ರಿಪೋರ್ಟ್ ನೋಡಿ, ಐ ಆಮ್ ನಾರ್ಮಲ್. ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. 7,000ಇಂದ 14,000 ಒಳಗಡೆ ಆ ರೀಡಿಂಗ್ ಇರಬೇಕಾಗಿದೆ. ಸೊ ಅವ್ರಿಗೆ 7,000 ರೀಡಿಂಗ್ ಇತ್ತು, ಮೀನ್ಸ್ ಶಿ ವಾಸ್ ವೆರಿ ಮಚ್ ನಾರ್ಮಲ್. ಬಟ್ ಸ್ಟಿಲ್ ಶಿ ಹ್ಯಾಸ್ ಟು ಟೇಕ್ 2 ವರ್ಷವರೆಗೂ ಅವ್ರು ಟ್ಯಾಬ್ಲೆಟ್ಸ್ ಮೆಡಿಸಿನ್ ತೊಗೊಬೇಕು ಅಕಾರ್ಡಿಂಗ್ ಟು ಟ್ರೀಟ್ಮೆಂಟ್ ಏನು ಅವ್ರದ್ದು ನಡೀತಾ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ವೀಕ್ ಆಗಿರ್ತಾರೆ ಈ ಸ್ಟೇಜ್ನಲ್ಲಿ. ಮತ್ತು ಅವರು ಆ ಮೆಡಿಸಿನ್ ತೊಗೊಳ್ತಿದ್ದಾರೆ, ಅದೇ ಮನೆಯಲ್ಲಿ ನಾನು ಯಾವುದಾದ್ರು ಹೋಗಿ ಜಾಗ ತೋರಿಸಿದೆ ಅದೇ ಥರ ಅವ್ರು ಅಲೈನ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಶಿ ಈಸ್ ಔಟ್ ಆಫ್ ಡೇಂಜರ್ ಫ್ರಮ್ ಹರ್ ಲೈಫ್. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಉದ್ದೇಶ ಏನಂದರೆ, ಸುಮಾರು ಜೀವನದಲ್ಲಿ ಈ ಥರ ದೊಡ್ಡ ರೋಗಗಳು, ಬ್ರೈನ್ ಟ್ಯೂಮರ್ ಇರಲಿ, ಕ್ಯಾನ್ಸರಲ್ಲಿ ಸುಮಾರು ಕ್ಯಾನ್ಸರ್ಗಳು ಇದೆ, ಕಿಡ್ನಿ ಇಶ್ಯೂಸು, ಮಕ್ಕಳು ಸ್ಪೆಷಲ್ ಬರ್ತ್ ಮೀನ್ಸ್ ಸ್ಪೆಷಲ್ ಚೈಲ್ಡ್ ಅಂತ ಹೇಳ್ತೀವಿ, ಮೆಂಟ್ಲಿ ರಿಟೈರ್ಡ್, ಮೆಂಟ್ಲಿ ಚಾಲೆಂಜ್ ಚೈಲ್ಡ್, ಈ ಥರ ಆಗೋಗ್ತಾರೆ. ಗಂಡು ಮಕ್ಕಳು ಆಗಲ್ಲ, ಪಿತ್ತರ್ ಇರುತ್ತೆ. ಈ ಥರ ಸುಮಾರು ಇಶ್ಯೂಗಳು ವಾಸ್ತುವಿಂದ ಬರೋದು. ರೋಗಗಳು ಸಣ್ಣ ಪುಟ್ಟ ಬರುತ್ತೆ, ಜೀವನ ಇದ್ದರೆ ಹೆಚ್ಚು ಕಡಿಮೆ ಜ್ವರಗಳು ಅಥವಾ ಅದು ಬರುತ್ತೆ. ಆದರೆ ಈ ಥರ ದೊಡ್ಡ ರೋಗಗಳು ಇದೆಲ್ಲ ಮನೆಯಿಂದನೇ ಬರೋದು. ನಿಮ್ಮ ಜೀವನದಲ್ಲಿ ನೀವೇನಾದ್ರು ಈ ಥರ ಸಫರ್ ಆಗ್ತಾ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಡ್ವೈಸ್ ಮಾಡ್ತೀನಿ ಏನೇನು ಮಾಡ್ಬೇಕು, ಹೆಂಗೆ ಮಾಡ್ಬೇಕಂತ. ಸೊ ಅದೇ ಥರ ನಿಮ್ಮ ಜೀವನದಿಂದನೂ ಇದು ರೋಗಗಳು ದೂರ ಆಗುತ್ತೆ. ಆದರೆ ನಾನು ಯಾರಿಗೂ ಹೇಳಲ್ಲ ಮೆಡಿಸಿನ್ ತಗೊಳಕ್ಕೆ ಹೋಗ್ಬಿಡಿ ಅಂತ. ನೀವೆಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರೆ ಟ್ರೀಟ್ಮೆಂಟ್ ಮಾಡಿ. ಯಾಕೆ ನಿಮಗೆ ಟ್ರೀಟ್ಮೆಂಟ್ ಆಗೋವಾಗ ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತಿರ್ತಾರೋ ನೀವು ಆ ಟ್ರೀಟ್ಮೆಂಟ್ ತೊಗೊಂಡು ನಿಮ್ಮ ಮನೆ ಅಲೈನ್ಮೆಂಟ್ ಸರಿಗೆ ಇದು ಮಾಡಿದ್ರೆ ಆ ಮೆಡಿಸಿನ್ ನಿಮಗೆ ಬಾಡಿಗೆ ಸೇರುತ್ತೆ. ಅಥವಾ ನೀವು ಅದೇ ಜಾಗದಲ್ಲಿ ಉಲ್ಟಾಸಿದ ಮನೆಯಲ್ಲಿ ದೋಷ ಮನೆಯಲ್ಲಿ ಇದ್ದರೆ ನೀವೆಂತನ ಮೆಡಿಸಿನ್ ತೊಗೊಳ್ಳಿ ನಿಮ್ಮ ಬಾಡಿಗೆ ಸೇರಲ್ಲ ಮತ್ತು ಆ ರೋಗ ವಾಸಿ ಆಗಲ್ಲ. ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿ ಮಾಡೋಣ. ಇದೇ ಥರ ಯಾವುದಾದ್ರು ಕೇಸ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಾಗಿದ್ದರೆ ನನಗೆ ಮೆಸೇಜ್ ಮಾಡಿ. ಅಷ್ಟವರೆಗೂ ನೀವೆಲ್ಲರೂ ಆರೋಗ್ಯವಾಗಿರಿ. ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ. ನಮಸ್ಕಾರ.